ಪ್ರೈಸ್ ದ ಲಾರ್ಡ್ ಮಕ್ಕಳೇ, ನಿಮ್ಮೆಲ್ಲರಿಗೂ ಈ ಬೈಬಲ್ ಯೂನಿಯನ್ನ ಸಂಡೇ ಸ್ಕೂಲ್ಗೆ ಸ್ವಾಗತ ಮಾಡ್ತೇನೆ. ಮಕ್ಕಳೇ, ನೀವು ಈ ಕಾರ್ಯಕ್ರಮವನ್ನು ನೋಡಿ ಹೆಚ್ಚಿನ ಆಶೀರ್ವಾದ ಹೊಂದ್ತಾ ಇದ್ದೀರಾ. ಅದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಹೇಳ್ತೇನೆ. ಈ ಕಾರ್ಯಕ್ರಮವನ್ನು ನೀವು ನೋಡ್ರಿ, ಬೇರೆಯವರಿಗೆ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಮಕ್ಕಳೇ, ಈ ವರ್ಷ ಸಹ ನಾವು ಕಳೆದ ವರ್ಷದಂತೆ ಮೊಬೈಲ್ VBS ಅನ್ನು ಸಿದ್ಧಪಡಿಸ್ತಾ ಇದ್ದೇವೆ. ಅದನ್ನು ನಾವು ನಿಮಗೆ ತಿಳಿಸ್ತೇವೆ. ತಪ್ಪದೇ ನೋಡ್ರಿ ಮತ್ತು ಆಶೀರ್ವಾದ ಹೊಂದ್ರಿ. ಮತ್ತು ನೀವು ಈ ಒಂದು VBSಗೆ ಭಾಗವಹಿಸುವುದಾದರೆ ನಿಮಗೆ ಉಚಿತವಾಗಿ ಪುಸ್ತಕವನ್ನು ಕಳಿಸ್ತೇವೆ, ವರ್ಕ್ ಬುಕ್, ಆಯಿತಾ? ಅದಕ್ಕೋಸ್ಕರ ನೀವು ನಿಮ್ಮ ಅಡ್ರೆಸ್ಸನ್ನು ನಾವು ತಿಳಿಸುವಂಥ ಆ ಮೊಬೈಲ್ ನಂಬರ್ಗೆ ದಯವಿಟ್ಟು ಕಳಿಸ್ಕೊಡ್ರಿ. ನಿಮ್ಮನ್ನು ದೇವರು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ. ಈ ಕಾರ್ಯಕ್ರಮವನ್ನು ಮುಂದುವರಿಸುವ ಹಾಗೆ ನಮ್ಮ ಜೊತೆ ಚಿಂಟು ಇದ್ದಾನೆ, ಅವನು ಮಾತಾಡ್ತಾನೆ. ನಿಮ್ಮೆಲ್ಲರಿಗೂ ಬೈಬಲ್ ಯೂನಿಯನ್ ಸಂಡೇ ಸ್ಕೂಲ್ಗೆ ಸ್ವಾಗತ. ಫ್ರೆಂಡ್ಸ್, ನೀವೆಲ್ಲ ಚೆನ್ನಾಗಿದ್ದೀರ ಅಂತ ನಾನು ನಂಬ್ತೇನೆ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಿಮಗೆ ಒಳ್ಳೆ ಸ್ಟೋರಿಯನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ, ಓಕೆನಾ? ಒಂದು ಊರಲ್ಲಿ 4 ಜನ ತುಂಬ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ. ಒಬ್ಬರನ್ನ ಬಿಟ್ಟು ಒಬ್ಬರು ಇರೋದಿಲ್ಲ, ತುಂಬ ಕ್ಲೋಸ್ ಫ್ರೆಂಡ್ ಇರ್ತಾರೆ. ಆ 4 ಜನ ಮಾತಾಡ್ಕೊಳ್ತಾರೆ, ನಾವೆಲ್ಲ ಸಿಟಿಗೆ ಹೋಗಿ ಇನ್ನೂ ಹೆಚ್ಚಾಗಿ ಹಣ ಸಂಪಾದನೆ ಮಾಡೋಣ ಎಂಬುದಾಗಿ ಆಲೋಚನೆ ಮಾಡ್ತಾರೆ. ಆಲೋಚನೆ ಮಾಡೋ ಸಮಯದಲ್ಲಿ ಇರುವಂಥ ಹಣ ಏನು ಮಾಡೋಣ ಎಂಬುದಾಗಿ ಡಿಸ್ಕಷನ್ ಮಾಡ್ತಾರೆ, ಆಲೋಚನೆ ಮಾಡ್ಕೋತಾರೆ. ಸರಿ, ಎಲ್ಲವನ್ನು ಒಟ್ಟಿಗೆ ಕೂಡಿಸಿ ಮಾಡೋಣ ಅಂತಂದರೆ ನಮ್ಮ ಊರಲ್ಲಿರುವಂಥ ಸುಬ್ಬಕ್ಕನ ಹತ್ರ ಹಣ ಕೊಡೋಣ ಎಂಬುದಾಗಿ ಆಲೋಚನೆ ಮಾಡ್ಕೊಂಡು ಏನು ಮಾಡ್ತಾರೆ, ಇರುವಂಥ ಎಲ್ಲ ಹಣವನ್ನು ಸೇರಿಸಿ ಆ ಸುಬ್ಬಕ್ಕನ ಹತ್ರ ಕೊಡ್ತಾರೆ. ಸುಬ್ಬಕ್ಕ ನಾವೆಲ್ಲ ಪಟ್ಟಣಕ್ಕೆ ಹೋಗಿ ಇನ್ನು ಹೆಚ್ಚಾಗಿ ದುಡಿದು ಬರ್ತೀವಿ, ಬಂದಮೇಲೆ ಏನು ಮಾಡು ಅಂತಂದರೆ ಈ ಹಣವನ್ನು ಕೊಡು ಅಂತ ಹೇಳ್ತಾರೆ. ಅದೇ ರೀತಿ ಏನು ಮಾಡ್ತಾರೆ ಅಂತಂದರೆ, ಈ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದೊಂದು ಊರಿಗೆ ಹೋಗ್ತಾರೆ. ಊರಿಗೆ ಹೋಗಿ 3 ಜನ ತುಂಬ ಕಷ್ಟಪಟ್ಟು ಏನು ಮಾಡ್ತಾರೆ ಅಂತಂದರೆ ಸಂಪಾದನೆ ಮಾಡ್ತಾ ಇರ್ತಾರೆ. ಆದರೆ ಒಬ್ಬ ಮಾತ್ರ ಮೈಗಳ್ಳ ಸೋಂಬೇರಿ ಏನು ಮಾಡ್ತಾರೆ ಅಂತಂದರೆ, ನಾನೇ ಕಷ್ಟಪಟ್ಟು ದುಡಿಬೇಕು, ನಮ್ಮ ಫ್ರೆಂಡ್ಸ್ ಇರುವಂಥ ಹಣವನ್ನು ನಾನೇ ಮೋಸ ಮಾಡಿ ಏನು ಮಾಡೋಣ, ಕತ್ಕೊಬಿಡೋಣ ಎಂಬುದಾಗಿ ಆಲೋಚನೆ ಮಾಡಿ ಏನು ಮಾಡ್ತಾನೆ ಅಂತಂದರೆ ಸುಬ್ಬಕ್ಕನ ಹತ್ರ ಹೋಗ್ತಾನೆ. ಸುಬ್ಬಕ್ಕ ನಮ್ಮ 3 ಜನ ಫ್ರೆಂಡ್ಸ್ಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ, ನಾವು ಕೊಟ್ಟಂಥ ಹಣವನ್ನು ಕೊಡು ಸುಬ್ಬಕ್ಕ ಅಂತ ಕೇಳ್ತಾರೆ. ಕೇಳುವಂಥ ಸಮಯದಲ್ಲಿ ಆ ಸುಬ್ಬಕ್ಕ ಇದ್ದಂಥ ಹಣವನ್ನೆಲ್ಲ ಆ 4ನೇ ವ್ಯಕ್ತಿ ಕೊಡ್ತಾರೆ. ಆ 4ನೇ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಹಣವನ್ನು ತೆಗೆದುಕೊಂಡು ಹೋಗಿ ಖರ್ಚು ಮಾಡೋದಕ್ಕೆ ಪ್ರಾರಂಭಿಸ್ತಾನೆ. ಸ್ವಲ್ಪ ತಿಂಗಳಾದಮೇಲೆ 3 ಜನ ಫ್ರೆಂಡ್ಸ್ ಒಟ್ಟಿಗೆ ಸೇರಿ ಆ ಸುಬ್ಬಕ್ಕನ ಹತ್ರ ಬರ್ತಾರೆ. ಸುಬ್ಬಕ್ಕನ ಹತ್ರ ಬಂದು ಕೇಳ್ತಾರೆ, ಸುಬ್ಬಕ್ಕ ನಾವು ಕೊಟ್ಟಂಥ ಹಣವನ್ನು ಕೊಡು ಅಂತ ಕೇಳುವಂಥ ಸಮಯದಲ್ಲಿ ಆ ಸುಬ್ಬಕ್ಕ ಹೇಳ್ತಾರೆ, ನಿಮ್ಮ 4ನೇ ಫ್ರೆಂಡ್ಸ್ ಬಂದು ನಿಮಗೆ ಕಷ್ಟ ಎಂಬುದಾಗಿ ಹೇಳಿ ಇರುವಂಥ ಹಣವನ್ನೆಲ್ಲ ತೆಗೆದುಕೊಂಡು ಹೋದ ಅಂತ ಹೇಳುವಂಥ ಸಮಯದಲ್ಲಿ 3 ಜನ ಫ್ರೆಂಡಿಗೆ ತುಂಬ ಕೋಪ ಬರ್ತದೆ. ಇಲ್ಲ, ನಮ್ಮ ಫ್ರೆಂಡ್ಸ್ ಹತ್ರ ಮಾಡೋದಿಲ್ಲ, ನೀನೇ ಸುಳ್ಳು ಹೇಳ್ತಿದ್ಯಾ, ಕೊಡು, ನಿನ್ನ ಹತ್ರ ಬಚ್ಚಿಟ್ಕೊಂಡಿದ್ಯಾ ನೀನು ಎಂಬುದಾಗಿ 3 ಜನ ಫ್ರೆಂಡ್ಸ್ ಏನು ಮಾಡ್ತಾರೆ, ಆ ಸುಬ್ಬಕ್ಕನಿಗೆ ಬೈತಾ ಇರ್ತಾರೆ. ಆ ಸಮಯದಲ್ಲಿ ಊರಿನ ಯಜಮಾನ ಅಲ್ಲಿಗೆ ಬರ್ತಾನೆ, ನಡೆದಂಥ ವಿಷಯವನ್ನೆಲ್ಲ ಕೇಳ್ತಾನೆ. ಕೇಳುವಂಥ ಸಮಯದಲ್ಲಿ ಆ ಯಜಮಾನ ಹೇಳ್ತಾನೆ, ನೀವು ಕೊಡುವಾಗ ಎಷ್ಟು ಜನ ಕೊಟ್ರಿ? 4 ಜನ ಅಲ್ವಾ? ನೀವು ಬಂದಿರೋದು ಎಷ್ಟು ಜನ? 3 ಜನ. ಅದಕ್ಕೆ ಏನು ಮಾಡಿ, ಹೋಗಿ ಆ 4ನೇ ವ್ಯಕ್ತಿನ ಕರ್ಕೊಂಡು ಬನ್ನಿ, ಆವಾಗ ನಿಮ್ಮ ಹಣ ನಿಮ್ಗೆ ಕೊಡ್ತಾರೆ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಆ 3 ಜನಕ್ಕೆ ಆ ಒಂದು ಆಲೋಚನೆ ಒಳ್ಳೆಯದೆಂಬುದಾಗಿ ಕಾಣಿಸ್ತದೆ. ಆ 3 ಜನ ಹೋಗಿ ಹುಡುಕ್ತಾರೆ, ಸಿಗೋದೇ ಇಲ್ಲ. ಕೊನೆಯದಾಗಿ ಒಂದು ದಿನ ಸಿಗ್ತಾನೆ. ಅವನ್ನ ಕರ್ಕೊಂಡು ಆ ಸುಬ್ಬಕ್ಕನ ಹತ್ರ ಬರ್ತಾರೆ. ಸುಬ್ಬಕ್ಕನ ಹತ್ರ ಬಂದಂಥ ಸಮಯದಲ್ಲಿ 3 ಜನ ಪಾಲು ಮಾತ್ರ ಇರ್ತದೆ. ಆತನದಲ್ಲಿದ್ದಂಥ ಪಾಲು ಎಲ್ಲವನ್ನ ವ್ಯರ್ಥವಾಗಿ ಖರ್ಚು ಮಾಡಿರ್ತಾನೆ. ಆಗ ಸುಬ್ಬಕ್ಕ ಹೇಳ್ತಾರೆ, ನೀ ಕೊಟ್ಟಂತ ಹಣ ನಿಜನ ಇಲ್ವೋ ಅಂತ ಸುಬ್ಬಕ್ಕ ಕೇಳುವಾಗ ಆ 4ನೇ ವ್ಯಕ್ತಿ ಹೇಳ್ತಾನೆ, ಹೌದು, ಅವ್ರು ನನಗೆ ಕಾಸು ಕೊಟ್ಟರು, ನಾನು ತೆಗೆದುಕೊಂಡಿದ್ದೆ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಆ 3 ಜನ ಫ್ರೆಂಡ್ಸ್ ಏನು ಮಾಡ್ತಾರೆ, ಅವನಿಗೆ ಚೆನ್ನಾಗಿ ಬೈದು ಆ ಫ್ರೆಂಡ್ಶಿಪ್ನ ಕಟ್ ಮಾಡ್ತಾರೆ. ಆ 3 ಜನ ಪಾಲು ತೆಗೆದುಕೊಂಡು ಹೋಗ್ತಾರೆ. ಆ ಮೈಗಳನ್ನ ಪಾಲು ವ್ಯರ್ಥವಾಗಿ ಹೋಗ್ತದೆ. ಫ್ರೆಂಡ್ಸ್, ಕತೆ ಚೆನ್ನಾಗಿತ್ತಲ್ಲ? ನೋಡಿದ್ರಾ? ಮೈಗಳ ಮೋಸ ಮಾಡಿ ಬದುಕಬೇಕಂತ ಇಷ್ಟಪಟ್ಟ.
ಆದರೆ ಕೊನೆಯದಾಗಿ ಸಿಗಾಕೊಂಡು ಅವನ ಜೀವಿತ ಹಾಳಾಗಿ ಹೋಗ್ತು. ಆದರೆ 3 ಜನ ಕಷ್ಟಪಟ್ಟರು, ಅವ್ರ ಜೀವಿತ ಆಶ್ರಯಿಸಲ್ಪಡ್ತು. ಇವತ್ತು ನಾವು ಸಹ ಮೈಗಳನ್ನ ಹಾಗೆ ಜೀವಿಸೋದು ಬೇಡ, ಬದಲಾಗಿ ಕಷ್ಟಪಟ್ಟು ನಾವು ಜೀವಿಸುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಇವತ್ತು ನಾವೆಲ್ಲರೂ ಕಷ್ಟಪಟ್ಟು ಜೀವಿಸೋಣ. ಈಗ ನಮ್ಮ ಮಧ್ಯದಲ್ಲಿ ಅಂಕಲ್ ಇದ್ದಾರೆ, ಅವ್ರು ಬಂದು ನನಗೆ ಒಂದು ಒಳ್ಳೆ ಕಥೆ ಹೇಳ್ತಾರೆ, ನಾವೆಲ್ಲರೂ ಕೇಳೋಣ. ನಾನು ರೆಡಿ ಇದ್ದೀನಪ್ಪ ಕಥೆ ಕೇಳಕ್ಕೆ, ನೀವು ರೆಡಿ ಇದ್ದೀರಾ? ಆರ್ ಯು ರೆಡಿ? ಯೇಸು ಸ್ವಾಮಿಯವರು ದೇವರ ರಾಜ್ಯದ ಕುರಿತು ಅನೇಕ ಸಾಮ್ಯಗಳನ್ನು ಹೇಳಿದ್ದಾರೆ. ಹೀಗೆ ಹೇಳಿದ್ದರಲ್ಲಿ ಒಂದನ್ನು ಕುರಿತು ಈ ದಿನ ನೋಡೋಣ. ಒಬ್ಬ ಶ್ರೀಮಂತನಾದ ಮನುಷ್ಯನು ತನ್ನ 3 ಜನ ಸೇವಕರನ್ನು ಕರೆದು ತನ್ನ ಬಳಿಯಿದ್ದ ಹಣದ ಚೀಲವನ್ನು ಅವರುಗಳಿಗೆ ಕೊಟ್ಟು ಅವುಗಳಿಂದ ಪ್ರಯೋಜನವನ್ನು ಪಡೆದು ಶ್ರೀಮಂತರಾಗಬೇಕೆಂದು ಹೇಳುತ್ತಾನೆ. ಮೊದಲನೆಯವನನ್ನು ಕರೆದು 5 ಹಣದ ಚೀಲಗಳನ್ನು ಅವುಗಳನ್ನು ಅವನ ಕೈಗಿತ್ತು ಆಶೀರ್ವದಿಸುತ್ತಾನೆ. 2ನೇ ಸೇವಕನನ್ನು ಕರೆದು ಅವನಿಗೆ 2 ಹಣದ ಚೀಲಗಳನ್ನಿತ್ತು ಕಳುಹಿಸುತ್ತಾನೆ. ಅದೇ ರೀತಿಯಲ್ಲಿ 3ನೇ ಸೇವಕನಿಗೆ 1 ಹಣದ ಚೀಲವನ್ನಿತ್ತು ಕಳುಹಿಸುತ್ತಾನೆ. ಮೊದಲನೆಯವನು ತನಗಿದ್ದ 5 ಚೀಲದ ಹಣವನ್ನು ಬುದ್ಧಿವಂತಿಕೆಯಿಂದ ವ್ಯಾಪಾರ ಮಾಡಿ 2ರಷ್ಟು ಹಣ ಗಳಿಸುತ್ತಾನೆ. ಅದರಂತೆಯೇ 2ನೇಯವನು ತನಗೆ ದೊರೆತ 2 ಹಣದ ಚೀಲದಿಂದ 2ರಷ್ಟನ್ನು ಸಂಪಾದಿಸುತ್ತಾನೆ. ಆದರೆ ಸೋಮಾರಿಯಾದ 3ನೇ ಸೇವಕನು ತನಗೆ ದೊರೆತ 1 ಹಣದ ಚೀಲವನ್ನು ತೆಗೆದುಕೊಂಡು ಹೋಗಿ ಅದು ಕಳೆದು ಹೋದೀತೆಂದು ತಿಳಿದು ಭೂಮಿಯನ್ನು ಅಗೆದು ಅದರಲ್ಲಿ ಹೂತಿಡುತ್ತಾನೆ. ಹಲವು ವರ್ಷಗಳ ನಂತರ ಶ್ರೀಮಂತನಾದ ಯಜಮಾನನು ತಿರುಗಿ ಬಂದು ತನ್ನ ಸೇವಕರನ್ನು ಕಳುಹಿಸುತ್ತಾನೆ. ಆಗ ಮೊದಲನೇ ಸೇವಕನು ಬಂದು ತನ್ನ ಯಜಮಾನನಿಗೆ ಆತನು ಕೊಟ್ಟಿದ್ದ 5 ಹಣದ ಚೀಲಗಳೊಂದಿಗೆ ಇನ್ನೂ 5 ಹಣದ ಚೀಲವನ್ನು ಕೊಟ್ಟು, ಸ್ವಾಮಿ, ನೀವು ಕೊಟ್ಟ 5 ಹಣದ ಚೀಲದೊಂದಿಗೆ ನಾನು ಸಂಪಾದಿಸಿದ 5 ಹಣದ ಚೀಲವನ್ನು ನಿಮಗೆ ಸಮರ್ಪಿಸುತ್ತಿದ್ದೇನೆ ಎಂದು ಹೇಳುತ್ತಾನೆ. ಆಗ ಯಜಮಾನನು, ಬಲ ನಂಬಿಗಸ್ತನಾದ ಆಳು ನೀನು, ನಿನ್ನನ್ನು ಇನ್ನೂ ಹೆಚ್ಚಿನ ಉನ್ನತ ಸ್ಥಾನದಲ್ಲಿ ಇಡುತ್ತೇನೆ ಎಂದು ಹೇಳುತ್ತಾನೆ. ಅದರಂತೆಯೇ 2ನೆಯ ಸೇವಕನು ಯಜಮಾನನ ಬಳಿಗೆ ಬಂದು 2 ಹಣದ ಚೀಲದೊಂದಿಗೆ ತಾನು ಸಂಪಾದಿಸಿದ 2 ಹಣದ ಚೀಲವನ್ನು ಕೊಡುತ್ತಾನೆ. ಯಜಮಾನನು ಅವನಿಗೂ ಸಹ, ನಂಬಿಗಸ್ತನಾದ ಒಳ್ಳೆಯ ಆಳು ನೀನು, ನಿನ್ನನ್ನು ಹೆಚ್ಚಿನ ಜವಾಬ್ದಾರಿಯಲ್ಲಿ ತೊಡಗಿಸುತ್ತೇನೆ ಎಂದು ಹೇಳುತ್ತಾನೆ. ಆದರೆ ಸೋಮಾರಿಯಾದ 3ನೇ ಆಳು ತಾನು ಹೂತಿಟ್ಟಿದ್ದ 1 ಚೀಲವನ್ನು ಅಗೆದು ಹೊರತಂದು ಅದನ್ನು ಯಜಮಾನನ ಬಳಿಗೆ ತಂದು, ನೀನು ಲಾಭವನ್ನು ಅಪೇಕ್ಷಿಸುವವನು ಅಂತ ನನಗೆ ಗೊತ್ತಿತ್ತು, ಆದುದರಿಂದ ಈ ಹಣದ ಚೀಲವನ್ನು ಈವರೆಗೆ ಹೂತಿಟ್ಟಿದ್ದೆ, ಇಗೋ ತೆಗೆದುಕೋ ನಿನ್ನದನ್ನು ಎಂದು ಹೇಳುತ್ತಾ ಅವನಿಗೆ ಆ ಹಣದ ಚೀಲವನ್ನು ಹಿಂತಿರುಗಿಸುತ್ತಾನೆ. ಆಗ ಯಜಮಾನನು ಅವನ ಬಳಿಯಿಂದ ಆ ಹಣದ ಚೀಲವನ್ನು ತೆಗೆದುಕೊಂಡು 10 ಚೀಲ ಇದ್ದವನಿಗೆ ಕೊಟ್ಟು, ಇದ್ದವರಿಗೆಲ್ಲ ಕೊಡಲ್ಪಡುವುದು, ಇಲ್ಲದವನಿಂದ ಇದ್ದದ್ದು ತೆಗೆಯಲ್ಪಡುವುದು ಎಂದು ಹೇಳುತ್ತಾನೆ. ಆ ಸೋಮಾರಿಯಾದ ಆಳನ್ನು ಹೀಗೆ ಹೇಳಿ ಹೊರಗೆ ಹಾಕಿಬಿಡುತ್ತಾನೆ. ಪ್ರಿಯ ಮಕ್ಕಳೇ, ಸೋಮಾರಿಯಾದ ಆಳಿನಂತೆ ನೀವು ಇರಬಾರದು. ದೇವರು ನಿಮಗೆ ಕೊಡುವ ಹಣದಿಂದಾಗಲಿ, ಆಶೀರ್ವಾದಗಳಿಂದಾಗಲಿ, ತಲಾಂತುಗಳಿಂದಾಗಲಿ ನೀವು ದೇವರನ್ನು ಹೆಚ್ಚಾದ ರೀತಿಯಲ್ಲಿ ಮಹಿಮೆ ಪಾಡಿಸುವವರಾಗಿರಬೇಕು. ಹೇಗೆಂದರೆ ನೀವು ಉತ್ತಮವಾದ ಸಾಧನೆ ಮಾಡಬೇಕು. ಮಕ್ಕಳೇ, ನೀವು ವಿದ್ಯಾಭ್ಯಾಸದಲ್ಲಿ ಹೊಂದಿದ ಆಶೀರ್ವಾದದಿಂದ ಉನ್ನತಿಗೆ ಬರಬೇಕು ಮತ್ತು ಉನ್ನತ ಸ್ಥಾನದಲ್ಲಿ ಕೆಲಸಗಳನ್ನು ಹೊಂದಿ ದೇವರಿಗೆ ಸಾಕ್ಷಿಯಾಗಿರಬೇಕು. ಪ್ರೀತಿಯಿಂದ ಸ್ನೇಹದಿಂದ ಕೊಡುವುದರಲ್ಲಿ ಮುಂದಾಗಿರಬೇಕು. ಆಗ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸ್ತಾನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ಈ ಸಮಯದಲ್ಲಿ ಈ ಸಂಡೇ ಸ್ಕೂಲ್ನಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ. ಅವರ ತಂದೆ ತಾಯಿಗಳನ್ನು ಆಶೀರ್ವದಿಸಿರಿ, ಬಂಧು ಮಿತ್ರರನ್ನು ಆಶೀರ್ವದಿಸಿರಿ ಮತ್ತು ಅವರು ಹೋಗುವಂಥ ಸಭೆಯನ್ನು ಸಹ ನೀವು ಆಶೀರ್ವದಿಸಿರಿ ಮತ್ತು ಸಭಾ ಪಾಲಕರನ್ನು, ಸಭಾ ಹಿರಿಯರನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಿರಿ. ಸ್ವಾಮಿ, ಮುಂದಿನ ದಿನಗಳಲ್ಲಿ ನಾವು VBSನ ಮಾಡಬೇಕೆಂಬುದಕ್ಕಾಗಿದ್ದೇವೆ. VBSನಲ್ಲಿ ಸಹ ಎಲ್ಲ ಮಕ್ಕಳು ಭಾಗವಹಿಸುವಂತೆ ಕೃಪೆ ಮಾಡಿರಿ. ಸಮಯದಲ್ಲಿ
ഇരുളಲ್ಲಿ ಬೆಳಕಾಗಿ ಬರಲಲ್ಲಿ ನೆರಳಾಗಿ ಕೈ ಹಿಡಿದು ಕರೆದೊಯ್ಬರು ನನ್ನ ಜೀವ ಶ್ರೀ